ಬೆಂಗಳೂರಲ್ಲಿ ತಡರಾತ್ರಿ 1 ಗಂಟೆಯವರೆಗೆ ಪಬ್ ಓಪನ್ ಮಾಡೋದಕ್ಕೆ ಅವಕಾಶ ನೀಡಿ ಅಂತ ಅನ್ನುವಂತಹ ಒಂದು ಕೋರಿಕೆ ಬಂದಿತ್ತು. ಅದಕ್ಕೆ ಡಿಸಿಎಂ ಅಸ್ತು ಅಂತ ಹೇಳೋದ್ರ ಮೂಲಕ 1 ಗಂಟೆಯವರೆಗೆ ಪಬ್ಗಳನ್ನು ಓಪನ್ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಈಗಾಗಲೇ ಬೆಂಗಳೂರು ಸಿಟಿ ಏನಂತಂದ್ರೆ ವರ್ಲ್ಡ್ ವೈಡ್ ಫೇಮಸ್ ಆಗಿದೆ. ಜೊತೆಗೆ ಅಪ್ಡೇಟ್ ಆಗ್ತಾ ಇರುವಂತಹ ಸಿಟಿಗಳ ಪಟ್ಟಿಯಲ್ಲಿ ಬೆಂಗಳೂರು ಸೇರಿಕೊಂಡಿದೆ. ಸೊ ಹೀಗಾಗಿ ಬೆಂಗಳೂರಲ್ಲಿ ಹಗಲು ರಾತ್ರಿ 24x7 ಕೆಲಸ ಮಾಡುವಂತಹ ಸಿಟಿ ಅಂತ ಈಗಾಗಲೇ ಹೆಸರನ್ನು ಗಳಿಸಿದೆ. ಈಗ ಪಬ್ಗಳಲ್ಲಿ ಅಂದ್ರೆ ಈ ಒಂದು ನಿಟ್ಟಿನಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ನಗರವಾಗಿದ್ದು ಲೈವ್ ಆಗಬೇಕಾಗಿದೆ. ರಾತ್ರಿ ವೇಳೆ ಉದ್ಯೋಗ ಮಾಡುವವರು ಸಂಚರಿಸುವವರು ಇರುವುದರಿಂದ ಪಬ್ಗಳು ತಡವಾಗಿ ರಾತ್ರಿಯವರೆಗೆ ಕಾರ್ಯನಿರ್ವಹಿಸುವ ನಿಟ್ಟಿನಲ್ಲಿ ಶೀಘ್ರದಲ್ಲಿ ಗೃಹ ಸಚಿವರು ಮತ್ತು ಅಬಕಾರಿ ಇಲಾಖೆಯೊಂದಿಗೆ ಚರ್ಚೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಿ 1 ಗಂಟೆಯವರೆಗೆ ನಾವು ಪಬ್ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಅನ್ನು ಕೊಡ್ತೀವಿ ಅಂತ ಡಿಕೆಶಿ ಅವರು ಹೇಳಿದ್ದಾರೆ. ಬಿಜೆಪಿಯ ಶಾಸಕರಾಗಿರುವಂತಹ ಎಚ್ಎಸ್ ಗೋಪಿನಾಥ್ ಪ್ರಶ್ನೆಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಉತ್ತರಿಸುವ ವೇಳೆ ಮಧ್ಯಪ್ರವೇಶ ಮಾಡಿ ಮಾತನಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಬ್ಗಳಿಗೆ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 11:30 ಈಗಾಗಲೇ ಪರ್ಮಿಷನ್ ಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ಈಗ ಅಬಕಾರಿ ಸಚಿವರೊಂದಿಗೆ ನಾವು ಡಿಸ್ಕಷನ್ ಮಾಡಿ ಪರ್ಮಿಷನ್ ಅನ್ನು ತಗೊಂಡು ಆದರೆ ಈಗೇನು 11:30ವರೆಗೂ ಪಬ್ಗಳು ಏನು ಓಪನ್ ಆಗುತ್ತಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡ್ತೀವಿ. ಅಂದ್ರೆ ಮುಂದಿನ 1 ಗಂಟೆಯವರೆಗೆ ನಾವು ಎಕ್ಸ್ಟೆಂಡ್ ಮಾಡ್ತೀವಿ. ಮಧ್ಯರಾತ್ರಿ 1 ಗಂಟೆಯವರೆಗೆ ಪಬ್ ಓಪನ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಅನ್ನೋದರ ಮೂಲಕ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಕ್ಲೂ ಅನ್ನ ಕೊಟ್ಟಿದ್ದಾರೆ. ಇದೇ ರೀತಿ ಏನಂತಂದ್ರೆ ಡಿಕೆಶಿ ನಿಯಮಗಳು ಜಾಸ್ತಿ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಏನಂತಂದ್ರೆ ಸುರಕ್ಷತೆ ದೃಷ್ಟಿ ಇರಬೇಕು, ಸುರಕ್ಷತೆ ಕ್ರಮಗಳಿರಬೇಕು, ಪಬ್ ಮಾಲೀಕರಿಗೆ ಕೆಲವೊಂದಿಷ್ಟು ಕಂಡೀಷನ್ಸ್ ಹಾಕಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಇಟ್ಸ್ ಗುಡ್. ಬಟ್ ಯಾರಿಗೆ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಈ 1 ಗಂಟೆವರೆಗೆ ಏನಾದರೂ ನಾವು ಪಬ್ ಓಪನ್ ಮಾಡಿದ್ವಿ ಅಂತಂದ್ರೆ ಅದೊಂದು ಡಿಗ್ನಿಟಿ ಮೇಂಟೈನ್ ಮಾಡಿದ ಹಾಗೆ. ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಮಹಾನಗರಗಳಲ್ಲಿ ಹೇಗಿದೆಯೋ ಗೊತ್ತಿಲ್ಲ. ಬಟ್ ಈಗ ಬೆಂಗಳೂರಲ್ಲಿ 1 ಗಂಟೆಯವರೆಗೆ ಪಬ್ಗಳು ಓಪನ್ ಇರುತ್ತೆ. ಅದೇ ತೆರನಾಗಿ ಓಪನ್ ಏನಾದರೂ ನೀವು ಅದರ ಪರ್ಮಿಷನ್ ಕೊಟ್ರಿ ಅಂತಂದ್ರೆ ಪೊಲೀಸ್ ವ್ಯವಸ್ಥೆಯೂ ಕೂಡ ಅಷ್ಟೇ ಖಡಕ್ ಆಗಿ ಇರಬೇಕು. ಯಾಕೆ ಅಂತಂದ್ರೆ ಏನಾಗುತ್ತೋ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ರಾತ್ರಿ ಆದರೆ ಸಾಕು ಬೆಂಗಳೂರಲ್ಲಿ ಬೈಕ್ ವೀಲಿಂಗ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಕೊಲೆ ಸುಲಿಗೆ ದರೋಡೆಗಳು ಹೆಚ್ಚಾಗ್ತಾ ಇದೆ. ಇದರ ನಡುವೆ ಈಗ ಓಪನ್ ಆಗ್ತಾ ಅಂದ್ರೆ ಪಬ್ಗಳು ಓಪನ್ ಮಾಡೋದಕ್ಕೆ 1 ಗಂಟೆಯವರೆಗೆ ಇದು ಎಷ್ಟರ ಮಟ್ಟಿಗೆ ಇಫೆಕ್ಟಿವ್ ಆಗುತ್ತೋ ಗೊತ್ತಿಲ್ಲ.